ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್. ನೀವು ನೋಡ್ತಿದ್ದೀರಿ ರಾಜಧಾನಿ ಟಿವಿ. ಇವತ್ತು ಮೈಸೂರು ಅಂದ ತಕ್ಷಣವೇ ನಮಗೆ ಸಿದ್ದರಾಮಯ್ಯನವರು ನೆನಪಾಗ್ತಾರೆ. ಹೌದು, CM ಸಿದ್ದರಾಮಯ್ಯನವರು ಮೈಸೂರಿನ ಅವರ ತವರು ವರುಣಾ ಕ್ಷೇತ್ರದಿಂದ ಅವರು ಗೆದ್ದಿದ್ದರು. ಹಾಗೆಯೇ ಈ ಹಿಂದೆ ಅವರು ಚಾಮುಂಡೇಶ್ವರಿ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದರು. ಅಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋತೋದ್ರು ಅಂತೇಳಿ ಅದನ್ನು ಬಿಟ್ಟು ತಮ್ಮ ಪುತ್ರ ಏನು ಯತೀಂದ್ರ ಸಿದ್ದರಾಮಯ್ಯನವರು ಗೆದ್ದಿದ್ರಲ್ಲ, ಆ ವರುಣಾ ಕ್ಷೇತ್ರವನ್ನು ತಾವು ಈಗ ಪ್ರತಿನಿಧಿಸಿ ಗೆದ್ದಿದ್ದಾರೆ. ಒಟ್ಟಾರೆ ಮೈಸೂರು ಜಿಲ್ಲೆಯ ಅಷ್ಟು ಸ್ಥಾನಗಳಲ್ಲಿ 3 ಸ್ಥಾನಗಳನ್ನು ಹೊರತುಪಡಿಸಿ ಇನ್ನೆಲ್ಲರೂ ಕೂಡ ಕಾಂಗ್ರೆಸ್ಸು. ಕೇವಲ GT ದೇವೇಗೌಡರು, ಅವರ ಮಗನಾದಂಥ ಹರೀಶ್ ಗೌಡರು ಹಾಗೂ ಶ್ರೀವತ್ಸ ಭಾರತೀಯ ಜನತಾ ಪಕ್ಷ, ಒಟ್ಟು 3 ಸ್ಥಾನಗಳನ್ನು ಹೊರತುಪಡಿಸಿದರೆ ಉಳಿದೆಲ್ಲ ಜಿಲ್ಲೆಯ ತುಂಬೆಲ್ಲ ಶಾಸಕರು ಕಾಂಗ್ರೆಸ್ನವರೇ ಆಗಿದ್ದಾರೆ. ಇದು ಒಂದು ಹೆಗ್ಗಳಿಕೆ ಇತ್ತು ಸಿದ್ದರಾಮಯ್ಯನವರಿಗೆ, ಮೈಸೂರಿನಲ್ಲಿ ತಮ್ಮ ಶಕ್ತಿಯನ್ನು ಕಾಪಾಡ್ಕೊಂಡಿದ್ದಾರೆ ಅಂತ. ಆದರೆ ಇವತ್ತು ಏನೊಂದು ಶಾಕಿಂಗ್ ನ್ಯೂಸ್ ಅಂತಂದರೆ, ಹುಣಸೂರು ಏನು ನಮ್ಮ GT ದೇವೇಗೌಡರ ಮಗ GD ಹರೀಶ್ ಗೌಡರು ಅಲ್ಲಿನ ಶಾಸಕರು, ಬಹಳ ಪೈಪೋಟಿ ಬಹಳ ಒತ್ತಡ ಇದ್ದರೂ ಕೂಡ ಅಪ್ಪ ಮಗ ಇಬ್ಬರು ಕೂಡ ಕಾಂಗ್ರೆಸ್ನಿಂದ ಗೆದ್ದು ಬಂದಿದ್ದಂಥದ್ದು. ಹಾಗೆಯೇ JDSನನ್ನು ಅವರು ಪ್ರತಿನಿಧಿಸ್ತಾ ಇದ್ದಾರೆ. JDS ಶಾಸಕರಾಗಿರುವಂತಹ ಹರೀಶ್ ಗೌಡರು APMC ಏನಲ್ಲಿ ಕೃಷಿ ಮಾರುಕಟ್ಟೆಯ ಆ ಒಂದು ಚುನಾವಣೆಯಲ್ಲಿ ನಡೆದಿತ್ತು. ಕಾಂಗ್ರೆಸ್ಸಿನಿಂದ ಆ ಚುನಾವಣೆಯಲ್ಲಿ ಪ್ರಬಲ ಪೈಪೋಟಿ ಏರ್ಪಟ್ಟಿತ್ತು. ಈ ಒಂದು ಪೈಪೋಟಿ ಮತ್ತು ಅಧಿಕಾರ ಇವೆಲ್ಲವನ್ನು ಮೀರಿಸಿ ಆ ಷೇರುದಾರರ ಮನಸ್ಸನ್ನು ಗೆದ್ದು ಒಟ್ಟಾರೆ 12ಕ್ಕೂ 12 ಸ್ಥಾನಗಳನ್ನು ಕೂಡ ಅವರು ಈಗಾಗಲೇ ಗೆದ್ದಿದ್ದಾರೆ. ಅದರಲ್ಲಿ ಭಾಳಷ್ಟು ಜನ ಮಹಿಳೆ ಅಭ್ಯರ್ಥಿಗಳು ಕೂಡ ಇದ್ದಾರೆ. ಎಲ್ಲರೂ ಕೂಡ JDS ಅಭ್ಯರ್ಥಿಗಳು. ಮೈಸೂರಿನಲ್ಲಿ ಮಾತ್ರವಲ್ಲ, ಇಡೀ ರಾಜ್ಯದಲ್ಲೇ JDS ಮುಳುಗೋಯ್ತು ಅಂತ ಸಿದ್ದರಾಮಯ್ಯನವರು ಹೇಳಿದಂಥದ್ದನ್ನು ನಾನು ನೆನಪು ಮಾಡ್ಕೊಳ್ತೀನಿ ನಿಮ್ಮೆದುರಿಗೆ. ಇವತ್ತು ಮೈಸೂರಿನಲ್ಲೇ ಇವತ್ತು JDS 12ಕ್ಕೂ 12 ಸ್ಥಾನವನ್ನು ಗಳಿಸಿದೆ. ಇದು ಏನಂತಂದರೆ, ಈ ಕಾಂಗ್ರೆಸ್ ಪೈಪೋಟಿ ಮಾಡಿಲ್ಲ ಅಂತಲ್ಲ, ಅದನ್ನು ಮೀರಿ ಗೆಲ್ಲಿಸಿರುವಂಥದ್ದು ಆ ಒಂದು ಕ್ರೆಡಿಟು ಆ ಶಾಸಕರು GD ಹರೀಶ್ ಗೌಡರಿಗೆ ಹೋಗಬೇಕು. ಹರೀಶ್ ಗೌಡರು ಆ ಪ್ರಬಲ ಹೋರಾಟ, ಇನ್ನೂ ಯುವಕರು, ಉತ್ಸಾಹಿ ಯುವಕರು, ಅವರ ಒಂದು ಆಲೋಚನೆಗಳನ್ನು ಅರ್ಥ ಮಾಡಿಕೊಂಡಂಥ ಷೇರುದಾರರು, ಇಲ್ಲ ಸಹಕಾರ ರಂಗದಲ್ಲಿ ಅವರ ತಂದೆ ಏನು GT ದೇವೇಗೌಡರು ಏನು ಸಾಧನೆ ಮಾಡಿದ್ರು, ಅದೇ ರೀತಿ ಅವ್ರ ಮಗನೂ ಕೂಡ ಆ ಒಂದು ಸ್ಥಾನಮಾನಗಳನ್ನು ಗಳಿಸೋದ್ರಲ್ಲಿ ಯಾವುದೇ ಹಿಂದೆ ಬಿದ್ದಿಲ್ಲ. ಅವರು GT ದೇವೇಗೌಡರಂತಲೇ ಅವ್ರ ಮಗನೂ ಕೂಡ ಸಹಕಾರ ರಂಗದ ಕ್ಷೇತ್ರದಲ್ಲಿ ಖಂಡಿತ ಭಾಳಷ್ಟು ಯಶಸ್ಸನ್ನು ಕಾಳ್ತಾರೆ ಅಂತ ಈ ಮೂಲಕ ನಾವು ಹೇಳ್ಬೋದು. ಕಾಂಗ್ರೆಸ್ಸು ಅಧಿಕಾರದಲ್ಲಿದ್ದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದು ಅವರ ಒಂದು ನೆರಳಿನಲ್ಲಿ ಕಾಂಗ್ರೆಸ್ ಎಷ್ಟು ಪ್ರಬಲವಾಗಿರುತ್ತೆ ಆಲೋಚನೆ ಮಾಡಿ. ಅಂಥ ಕಾಂಗ್ರೆಸ್ಸನ್ನು ಮಣಿಸಿರೋದು, ಸೋಲಿಸಿರೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಕಾಂಗ್ರೆಸ್ನಲ್ಲಿರೋದೆಲ್ಲ ಪ್ರಭಾವಿ ಸಚಿವರೇ, ಯಾರಿಂತ ಯಾರಿಗೆ ಏನು ಕಮ್ಮಿ ಇಲ್ಲ. ತನ್ವೀರ್ ಸೇಠ್ ಅವರಿದ್ದಾರೆ, SC ಮಾದೇವಪ್ಪನವರಿದ್ದಾರೆ, ಅಲ್ಲಿನ MP ಕೂಡ ಸುಭಾಷ್ ಬೋಸ್ ಅವರು, SC ಮಾದೇವಪ್ಪ ಅವರ ಮಗ. ಹಾಗೆಯೇ ನಾನು ಭಾಳಷ್ಟು ವಿಚಾರಗಳನ್ನು ನಾವು ನೋಡ್ತಾ ಬಂದಾಗ, ಯಾಕೆ ಜನ ಅಂದರೆ ಕಾಂಗ್ರೆಸ್ಸು ಸರ್ಕಾರದ ವಿರುದ್ಧವೇ ಏನಾದರೂ ನಿಂತ್ಕೊಳ್ತಾ ಇದ್ದಾರಾ? ಈಗಾಗಲೇ ಅನೇಕ ಕ್ಷೇತ್ರಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇದನ್ನು ನಾವು ಸೂಕ್ಷ್ಮ ಗಮನಿಸಿದ್ರೆ JDS ಪ್ರಾಬಲ್ಯವೇ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, JDS ಇವತ್ತು ಸಂಪೂರ್ಣ 12ಕ್ಕೆ 12 ಕೂಡ ಅಲ್ಲಿ ಗೆದ್ದಿದೆ. ಅಂದರೆ JDS ಪರವಾಗಿ ಮತದಾರರು ಇದ್ದಾರೆ, JDS ಜೀವಂತ ಇದೆ. JDS ಒಂದು ರೈತಾಪಿ ವರ್ಗದ ಕನ್ನಡದ ಪಕ್ಷ. ಹಾಗೆಯೇ ರೈತರ ಪರವಾದಂಥ ಹೋರಾಟದ ನಿಲುವಿನಲ್ಲಿ ದೇವೇಗೌಡರು ಎಂದೂ ಹಿಂದೆ ಬಿದ್ದಿಲ್ಲ. ಇವೆಲ್ಲವನ್ನು ಗಮನಿಸಿ ಅಲ್ಲಿ ಒಂದು ಮತವನ್ನು ಗಳಿಸಿದಾರೋ, ಇಲ್ಲ ಈ ಒಂದು ಹರೀಶ್ ಗೌಡರು ಶಾಸಕರೇನಿದ್ದಾರಲ್ಲ ಅವರ ಒಂದು ಪ್ರಬಲ ಹೋರಾಟದಿಂದ ಅಲ್ಲಿ ಗೆದ್ದಿದ್ದಾರೋ, ಒಟ್ಟಾರೆ JDS 12ಕ್ಕೂ 12 ಸ್ಥಾನಗಳನ್ನು ಗೆದ್ದಿದೆ. ಸಿದ್ದರಾಮಯ್ಯನವ್ರಿಗೆ ಇದು ಯಾವ ರೀತಿ ಇರುಸು ಮುರುಸನ್ನು ಮಾಡಿರ್ಬೋದು ಯೋಚನೆ ಮಾಡಿ. ಇವತ್ತು ಅದೇ ಹೈಕಮಾಂಡ್ ಮುಂದೆ ಆಗಲಿ ಅಥವಾ ತಮ್ಮೆಲ್ಲ ಸಚಿವರಿಗೆ ಏನು ಹೇಳೋದಕ್ಕೆ ಸಾಧ್ಯ? ಸಿದ್ದರಾಮಯ್ಯನವರು ಇಲ್ಲಪ್ಪ ನೀವು ಈ ಕ್ಷೇತ್ರದಲ್ಲಿ ಗೆಲ್ಲಲೇಬೇಕು, ಪಕ್ಷದ ಒಂದು ಇದನ್ನು ಪ್ರತಿಷ್ಠೆಯನ್ನು ಉಳಿಸಲೇಬೇಕು ಅಂತ ಹೇಳಬೇಕಾದಂಥ ನಾಯಕರು, ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥ ನಾಯಕರು ಇವತ್ತು ಈ ಸೋಲನ್ನು ಹೇಗೆ ಒಪ್ಕೊಳ್ತಾರೆ? ಈ ವಿಚಾರ ಬಹಳ ಪ್ರಮುಖವಾದ್ದು. ಯಾಕೆಂತಂದರೆ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದುಕೊಂಡು ಆ ತವರು ಕ್ಷೇತ್ರದಲ್ಲಿ ಗೆಲ್ಲೋದಿದೆಯಲ್ಲ, ಅಷ್ಟು ಸುಲಭ ಅಲ್ಲ. ಅದು ಭಾಳಷ್ಟು ವಿಚಾರಗಳಲ್ಲಿ ನೋಡಿದ್ರೆ ಸ್ಥಳೀಯ ಸಂಸ್ಥೆಗಳೆಲ್ಲ ಒಂದು
ಚುನಾವಣೆಯನ್ನು ನಡೆದಾಗ ಯಾವುದು ಆಡಳಿತ ಪಕ್ಷ ಇರುತ್ತಲ್ಲ ಅದರ ಹಿಂದೆ ಹೋಗ್ತಾರೆ ಮತದಾರರು. ಆಡಳಿತ ಪಕ್ಷದೇ ಯಾವತ್ತೂ ಗೆಲ್ಲೋದು ಅಂಥದ್ದು. ಆದರೆ ಈ ಬಾರಿ ಏನು ಒಂದು ಹುಣಸೂರಿನ ವ್ಯವಸಾಯೋತ್ಪನ್ನ ಕೃಷಿ ಮಾರುಕಟ್ಟೆಯ ಆ ಒಂದು ಚುನಾವಣೆಯಲ್ಲಿ 12ಕ್ಕೆ 12 ಸ್ಥಾನಗಳನ್ನು ಗಳಿಸಿದ್ದಾರೆ. JDS ಇವತ್ತು ಪಕ್ಷ ಆಗ ನೋಡಿದರೆ JDSನಿಂದ ಧುರೀಣರಾದಂಥ ಮಾಜಿ ಪ್ರಧಾನಿ ಸನ್ಮಾನ್ಯ HD ದೇವೇಗೌಡರು ರಾಜ್ಯಸಭೆಯಲ್ಲಿದ್ದಾರೆ. ನಮ್ಮ ಮಂಡ್ಯ ಜಿಲ್ಲೆಯಿಂದ ಪ್ರತಿನಿಧಿಸ್ತಾರಂಥ ಸಂಸದರಾದಂಥ HD ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಅವರು ಇವತ್ತು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ. ನಿಮಗೆ ನೆನಪಿದೆ, ನಿಖಿಲ್ ಕುಮಾರಸ್ವಾಮಿ ಅವರು ಇಡೀ ರಾಜ್ಯದಾದ್ಯಂತ ಎಲ್ಲೆಲ್ಲಿ JDS ಅಲೆ ಇದೆ, ಎಲ್ಲೆಲ್ಲೆಲ್ಲ ಇದೆ, ಅಲ್ಲೆಲ್ಲ ಹೋಗಿ ಒಂದು ಹೊಸ ಸಂಚಲನೆಯನ್ನು ತಂದರು. ಎಲ್ಲೋ JDSನ ಆ ಒಂದು ಹೋರಾಟ, ಆ ಒಂದು ಯುವಕರ ಒಂದು ನಿಖಿಲ್ ಕುಮಾರಸ್ವಾಮಿಯ ಒಂದು ಸಂಚಲನೆ, ಹಾಗೆಯೇ ಕ್ಷೇತ್ರದಲ್ಲಿರುವಂಥ ಮತದಾರರ ಆಲೋಚನೆಗಳು ಎಲ್ಲೋ JDS ಪರವಾಗಿವೆ ಅಂತಲೋ ಕಾಂಗ್ರೆಸ್ಗೆ ಯಾಕೆ ಆ ಕ್ಷೇತ್ರದಾರರು ಕೈ ಕೊಟ್ಟರು ಅನ್ನೋದನ್ನು ಕೂಡ ಬಹಳ ಆಲೋಚನೆ ಮಾಡಬೇಕು. ಆಡಳಿತ ಪಕ್ಷವೂ ಆಲೋಚನೆ ಮಾಡಬೇಕು, ಇವತ್ತು ಜಾತ್ಯತೀತ ಜನತಾದಳ ಕೂಡ ಆಲೋಚನೆ ಮಾಡಬೇಕು. ಇಷ್ಟೆಲ್ಲ ತನಗಿದ್ರೂ ಕೂಡ ತಾನು ಯಾಕೆ ಸೋತಿದ್ದೀನಿ ಅನ್ನೋ ಒಂದು ಸೋಲಿನ ಹಿಂದೆ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತಂಥ ಸೋಲಿನ ಪರಾಮರ್ಶೆಯನ್ನು ಕೂಡ ಈಗ ಮಾಡಬೇಕಾದಂಥದ್ದು. ಹಾಗೆಯೇ ಎಲ್ಲೆಲ್ಲ ನಾನು ಗೆಲ್ಬೋದು ಅನ್ನೋ ಊಹಾ ಒಂದು ಅಂದಾಜನ್ನು ಕೂಡ ಈಗ ಅದು JDS ಹಾಕ್ಕೊಳ್ಬೋದು. ಏಕೆಂದರೆ ಇವತ್ತು ಭಾರತೀಯ ಜನತಾ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಂಡಿರುವಂಥ JDS ಪಕ್ಷ ಮುಂಬರುವ 2028 ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಬೇಕಾದರೆ ತನಗೆ ಬೇಕಾದಂಥ ಸ್ಥಾನಗಳನ್ನು, ಎಲ್ಲೆಲ್ಲಿ ಜಿಲ್ಲೆಗಳನ್ನು, ಟಿಕೆಟ್ಗಳನ್ನ ಕೇಳಬೇಕಾದಾಗ ನಿಗದಿ ಮಾಡ್ಕೊಳ್ಬೇಕಲ್ಲ. ನನಗಿಲ್ಲಿ ನೋಡಿ, ಇಲ್ಲಿ ನಾನು ಗೆದ್ದಿದ್ದೀನಿ, ಈ ಜಿಲ್ಲೆಯಲ್ಲಿ ನನ್ನ ಪ್ರಾಬಲ್ಯ ಇದೆ, ಈ ಜಿಲ್ಲೆಯಲ್ಲಿ ನಮ್ಮ ಶಕ್ತಿ ಇದೆ ಅಂತೆಲ್ಲ ತೋರಿಸ್ಬೇಕಲ್ಲ. ಇವತ್ತು JDSಗೆ ಅದು ಕೂಡ ಒಂದು ಅವಕಾಶ ಸಿಕ್ತಂಗಾಗಿದೆ. ಒಟ್ಟಾರೆ ಇದು CM ಸಿದ್ದರಾಮಯ್ಯನವರ ಮಟ್ಟಿಗೆ ಇದೊಂದು ಕಾಂಗ್ರೆಸ್ಗೆ ಮುಖಭಂಗ ಅಂತಲೇ ಹೇಳ್ಬೋದಾ? ಮಾಧ್ಯಮಗಳು ಈ ರೀತಿಯೇ ಇವತ್ತು ಸುದ್ದಿನ ನೋಡ್ತಾ ಇದ್ದೀವಿ. ಎನಿವೆ, ಆಲ್ ದ ಬೆಸ್ಟು, ಕಂಗ್ರ್ಯಾಚುಲೇಷನ್ಸು ನಿಮಗೆ ಶಾಸಕರೇ, ಹರೀಶ್ ಗೌಡ್ರೆ. ಎನಿವೆ, ಈ ಮೂಲಕ ನಾನು ನೀವು ಗೆದ್ದಂತಹ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ವಾಹಿನಿಯ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಹಾಗೆಯೇ ನೀವು ಕೃಷಿ ಆಧಾರಿತ ಚುನಾವಣೆಯನ್ನು ಎದುರಿಸಿರೋದ್ರಿಂದ ರೈತರ ಪರವಾದಂಥ ನಿಲುವುಗಳನ್ನು ತಗೊಂಡು ರೈತರಿಗೆ ಅನುಕೂಲದಾಯಕವಾದಂಥ ಮಾರುಕಟ್ಟೆಯನ್ನು ಅನೇಕ ಸುಧಾರಿಸುವಂಥ ಕೆಲಸಗಳನ್ನು ಮಾಡಿ ನಿಮ್ಗೆ ಒಳ್ಳೆಯದಾಗಲಿ ಅಂತ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಇನ್ನಷ್ಟು ವಿಚಾರಗಳ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ನಮಸ್ಕಾರ. ರಾಜಧಾರಿ TV, ಅಡೆತಡೆ ಇಲ್ಲದ ಪ್ರಜಾದಾರಿ.